ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ? ನಾನು ತಿರುಪತಿಗೆ ಹೋಗಿ ತಲುಪಿದ್ದು ವಿಡಿಯೋ ಅಲ್ಲಿವರೆಗೂ ತೋರಿಸಿದ್ದೆ. ಅದ್ರ ಮುಂದಿನ ಭಾಗನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನಾವು ರೂಮ್ ಬುಕ್ ಮಾಡಿಕೊಂಡು ಎಲ್ಲ ಫ್ರೆಶ್ ಆಗಿಬಿಟ್ಟು ಅಲ್ಲಿಂದ ನಾವು ತಿರುಪತಿ ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು, ತುಂಬ ಜನ. ಇಷ್ಟೊಂದು ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ನೋಡಿ, ಯಾವಾಗ ಅಂದ್ಕೊಳಕ್ಕಾಗಲ್ಲ ತಿರುಪತಿಲಿ ಯಾವಾಗ ಜನ ಕಮ್ಮಿ ಇರ್ತಾರೆ, ಯಾವಾಗ ಜನ ಜಾಸ್ತಿ ಇರ್ತಾರೆ ಗೊತ್ತಾಗೋದಿಲ್ಲ. ಪರವಾಗಿಲ್ಲ, ನಾವು ಹೋಗೋಣ, ದೇವ್ರನ್ನ ಕಷ್ಟಪಟ್ಕೊಂಡೇ ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೊರಟ್ವಿ. ಸ್ಪೆಷಲ್ ದರ್ಶನ, ಟಿಕೆಟ್ ಮಾಡಿಸ್ಕೊಳ್ಳೋದು ಅಂತೆಲ್ಲ ತುಂಬ ಇತ್ತು. ಬಟ್ ನಮಗೆ ಹಿಂಗೆ ದರ್ಶನ ಮಾಡಬೇಕು ಅಂತ ಆಸೆನೂ ಇತ್ತು. ಪರವಾಗಿಲ್ಲ, 2 ಡೇಸ್ ಆಗಲಿ 3 ಡೇಸ್ ಆಗಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು, ಈ ಥರ ಅಂದ್ಕೊಂಡೆ ಹೋಗಿದ್ದಿದ್ದು. ಸೊ ಅಲ್ಲಿನೂ ಯಾವುದೇ ರೀತಿ ತೊಂದರೆ ಅಂತೂ ಆಗಲ್ಲ ಅಲ್ವಾ. ತಿರುಪತಿಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಇದೆ ಎಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಯಾವುದಕ್ಕೂ ಕೊರತೆ ಇರೋದಿಲ್ಲ. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿರ್ತಾರೆ. ಎಷ್ಟೇ ಕ್ಯೂನಲ್ಲಿ ನಿಂತ್ಕೊಂಡ್ರು ಅಷ್ಟೇ. ಏನಂದರೆ ನಮಗಲ್ಲಿ ನಿಂತು ಮಾಡಿ ಕೂತ್ಕೊಂಡು ಜನಗಳಲ್ಲಿ ಹೋಗೋದು ಒಂದು ಕಷ್ಟ ಸ್ವಲ್ಪ, ಅಷ್ಟು ಬಿಟ್ಟರೆ ಇಷ್ಟು ಕಷ್ಟಪಟ್ಕೊಂಡು ದೇವ್ರನ್ನ ನೋಡಿಲ್ಲ ಅಂದಮೇಲೆ ಯಾಕೆ ಅಲ್ವಾ. ನಾವು ಸಾಮಾನ್ಯವಾಗಿ ಚಿಕ್ಕ ದೇವಸ್ಥಾನಗಳಲ್ಲಿ ಇಲ್ಲೇ ಹೋಗಿದ್ರೂ ಒಂದು ವಿಶೇಷವಾದ ದಿನದಲ್ಲಿ ಏನಾದರೂ ಹೋದ್ವಿ ಅಂದರೆ ಅಲ್ಲೇ 2 ಅವರ್ 3 ಅವರ್ ಕ್ಯೂನಲ್ಲಿ ನಿಂತ್ಕೊಂಡು ಬರ್ತೀವಿ. ಇನ್ನು ಅಂಥ ಸ್ಥಳದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಅನಿಸ್ಬಿಡುತ್ತೆ. ನಮಗಂತೂ ಏನೂ ಅನಿಸಲ್ಲ, ಏನೂ ಬೇಜಾರಾಗಲ್ಲ. ನಾವು ಆರಾಮಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು, ಎಲ್ಲರೂ ತಮಾಷೆ ಮಾಡಿಕೊಂಡು, ಅದು ಇದು ಸ್ಟೋರಿಗಳು ಮಾತಾಡಿಕೊಂಡು ಹೀಗೆ ಕಾಲ ಕಳ್ಕೊಂಡು ಹೊರಟ್ವಿ. ಚೆನ್ನಾಗಿತ್ತು ಒಂಥರ. ಮಕ್ಳುಗಳನ್ನು ಎಂಜಾಯ್ ಮಾಡಿಕೊಂಡು ಯಾವುದೋ ದರ್ಶನ ಅದು ಇದು ತರಲೆಗಳು ಮಾಡಿಕೊಂಡು ಕೆಲಸ ಮಾತಾಡಿಕೊಂಡು. ನಿಮ್ಗೇನು ಅನ್ಸಿದೆಪ್ಪ? ಎಷ್ಟು ಸರಿ ತಿಂದ್ರಿ ಬಿಸಿಬೇಳೆ ಬಾತು? ಸಾಕಾ ನಿಮ್ಗೆ ಮೇಡಮ್? ತುಂಬ ಚೆನ್ನಾಗಿದ್ಯಾ? ಹೋಗ್ತಾ ಇರೋದು ಕಷ್ಟಕರವಾಗಿಲ್ವಾ? ಸಾಹೇಬ್ರು ನಾನು ಮಾತಾಡ್ಸಂಗೆ ಇಲ್ವೇನೋ, ಹೊಡೆದೇ ಬಿಡ್ತಾರೆ ನನ್ನ. ಸರ್ ಒಂದೇ ಒಂದ್ಸಲ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್ ಪ್ಲೀಸ್ ಸರ್, ಹೆಂಗಿದೆ ಸರ್ ಬೆಳಗ್ಗೆಯಿಂದ ನಿಮ್ದು ಫೀಲ್ ಹೇಳಿ ಸರ್? ಚೆನ್ನಾಗಿದ್ಯಾ? ಯಾರು ನೋಡಕ್ ಹೋಗ್ತಾ ಇದ್ದೀರಾ ಸರ್? ಯಾರು ನೋಡಕ್ ಹೋಗ್ತಿದ್ದೀರಿ? ಹಂಗಂದ್ರೆ ತಿರಿಮಾಳ ನಿಮ್ಗೆ ಹೆಂಗಿದೆ ಸುಂದ್ರಪ್ಪರೇ? ಯಾರನ್ನ ನೋಡಕ್ ಹೋಗ್ತಿದ್ರಿ ನೀವು? ನೋಡಕ್ ಹೋಗ್ತಾ ಇದೀವಿ. ಹೆಂಕಿಯವ್ರು ಇದಾರಂತ ಕ್ಷೇಮವಾಗಿ? ಇದಾರೆ, ಅಂದ್ರೆ ದರ್ಶನ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ನೀವು ಹೋಗೋವರೆಗೂ ದರ್ಶನ ಕೊಡೋವರೆಗೂ ಬಿಡಲ್ಲ ಅಂತ ಆಟ ಮಾಡಿದೀವಿ, ಹಂಗೆ ಅದಕ್ಕೆ ಹೋಗ್ತಾ ಇದೀವಿ. ಸರ್ ನಿಮ್ಗೆ ನಿಮ್ಮ ಬಾಸ ಅಲ್ಲಿರೋದು ಯಾರು ನಿಮ್ಮ ಬಾಸ? ಕಷ್ಟ ಆಗ್ತಾ ಇದೆ ಹೋಗೋಕ್ಕೆ? ತುಂಬ ಕಷ್ಟ ಆದರೆ ಹೋಗ್ಬಿಡ್ತೀರಾ ವಾಪಸ್ ಹೋಗ್ತೀರಾ? ನೋಡ್ತೀರಾ? ಟೈಮ್ ಅವ್ರು ವಾಪಸ್ ಹೋಗೋದು ತುಂಬಾ ಖುಷಿ ಇದೆ ಅಪ್ಪ. ಕಷ್ಟಪಟ್ಟು ಇಷ್ಟಪಟ್ಟು ಹೋಗ್ತಾ ಇದ್ದೀರಾ? ಹೋಗಿ ನೋಡ್ಬೇಕು, ತುಂಬಾ ಲಾಂಗ್ ಟೈಮ್ ಓಕೆ, ಎಲ್ರದ್ದು ಒಂದು ಚಿಕ್ಕ ಅನುಭವ ಹೇಗಿದೆ, ಹೇಗೆ ಹೋಗ್ತಾ ಇರೋದು, ಫೀಲ್ ಹೆಂಗಿದೆ ಎಲ್ರಿಗೂ ಅಂತ ಒಂದು ತಮಾಷೆ ಮಾಡಿದ್ದು. ಸೊ ಒಂಥರ ಚೆನ್ನಾಗಿತ್ತು. ನಾವಲ್ಲಿ ಕೂತಿರೋ ಜಾಗದಲ್ಲಿ ವ್ಯೂಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಕೆರೆ ಪಕ್ಕದಲ್ಲೇ ಒಂದು ಮಾವಿನ ಮರ, ಅಲ್ಲೆಲ್ಲ ಓಡಾಡ್ತಿದ್ದಾಗ ಪಕ್ಷಿಗಳು, ಅದು ಇದು ತುಂಬಾ ವಾತಾವರಣ ತುಂಬ ಖುಷಿ ಅನಿಸ್ತಾ ಇತ್ತದು. ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದಾಯಿತು. ಒಂದಿನ ಫುಲ್ 24 ಅವರ್ಸ್ ಫುಲ್ ತೊಗೊಂತು ನಮಗೆ ದರ್ಶನಕ್ಕೆ. ಅಲ್ಲಿಂದ ಮುಗಿಸ್ಕೊಂಡು ಆಚೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ನಾವು ಹೋದ್ಮೇಲೆ ಆ ದೇವ್ರನ್ನ ನೋಡಿದಾಗ ನಮಗಾಗೋ ಖುಷಿ ಇದೆಯಲ್ಲ, ಅದ್ರ ಮುಂದೆ ನಮಗಿನ್ನೇನು ಯಾವ ಕಷ್ಟ ನೋವು ನಮಗೆ ನೆನಪು ಬರೋದಿಲ್ಲ.
ಕಣ್ಣಲ್ಲಿ ನೀರೊಂದು ಬರುತ್ತೆ ಆ ಖುಷಿಗೆ, ದೇವ್ರನ್ನ ನೋಡಿದ ಖುಷಿಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಏನೇನೋ ಪ್ರಸಾದನೆಲ್ಲ ತೊಗೊಂಡು ನಾವು ರೂಮ್ಗೆ ಮತ್ತೆ ವಾಪಸ್ ಬಂದ್ವಿ. ಅಲ್ಲಿ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಏನೇನೋ ಹೊರಡಬೇಕಾಗಿತ್ತು. ನಾವು ನೈಟ್ ಮತ್ತೆ ಆ ಕಡೆಯಿಂದ ಹೊರಡೋರಿದ್ವಿ. ಸೊ ನಾವು ಇಲ್ಲಿಂದ ಮತ್ತೆ ಇನ್ನೂ ಟೈಮ್ ಇತ್ತು ಸ್ವಲ್ಪ. ಅಲ್ಲಿ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಅಲ್ಲಿ ಬಾಲ್ಕನಿ ಇತ್ತು ರೂಮಲ್ಲಿ. ಅಲ್ಲಿ ನಿಂತ್ಕೊಂಡು ನಮ್ಮ ಅಪ್ಪನಿಗೆಲ್ಲ ತಲೆ ಗುಂಡ ಮಾಡಿಸ್ಕೊಂಡಿರೋದಕ್ಕೆ ಏನೇನೋ ತಮಾಷೆ ಮಾಡ್ತಾಯಿದ್ವಿ. ಸೊ ಅಪ್ಪನೂ ಏನೇನೋ ಹೇಳಿ ಕಾಮಿಡಿ ಮಾಡ್ತಾಯಿರ್ತಾರೆ. ಅವ್ರಿಗೆ ತುಂಬ ಖುಷಿ ಈ ಥರ ಮೊಮ್ಮಕ್ಕಳ ಜೊತೆ. ಅವ್ರು ಎಲ್ಲೂ ಆಚೆ ಕಡೆ ಒಬ್ಬೊಬ್ಬರೇ ಎಲ್ಲೂ ಹೋದವರಲ್ಲ. ಎಲ್ಲಾದರೂ ಈ ಥರ ಹೋದರೆ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋದ್ರೇ ಅವರಿಗೆ ಖುಷಿ. ನಮ್ಮ ಅಣ್ಣಂಗೂ ಅಷ್ಟೇ, ಮಕ್ಕಳನ್ನ ಸರ್ವಸ್ವ ಅವ್ರಿಗೆ. ಅವ್ರ ಜೊತೆ ಎಲ್ಲಾದರೂ ಹೋಗೋದೇ ಅವ್ರಿಗೊಂದು ದೊಡ್ಡ ಖುಷಿ. ಅಲ್ಲಿ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ರೂಮಿರೋ ಜಾಗದಲ್ಲಿ. ಅದೆಷ್ಟು ಆ ಜಾಗನ ಬಿಟ್ಟು ಹೋಗೋದೇ ಬೇಡಪ್ಪ ಅನ್ನೋಷ್ಟು ಪ್ರಶಾಂತವಾಗಿತ್ತು. ಎಸ್ಪೆಷಲ್ ನಿಮಗೆ ಗೊತ್ತು ಅಂದ್ಕೊಳ್ತೀನಿ, ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನನಗೆ ಈ ಥರ ವಾತಾವರಣ ತುಂಬ ಇಷ್ಟ ಅಂತ. ಅಂದಮೇಲೆ ನನಗೆ ತುಂಬಾ ಇಷ್ಟ ಆಗಿರುತ್ತೆ ಈ ವಾತಾವರಣ ಅಲ್ವಾ. ಜಾಗ ಬಿಟ್ಟು ಬರೋದೇ ಬೇಡಪ್ಪ ಅನ್ನೋ ಥರ ಲೈಟಾಗಿ ಮಳೆ ಹನಿನೂ ಬೀಳ್ತಾ ಇತ್ತು. ನಾವು ಅಲ್ಲಿಂದ ಅಲ್ಲೇ ಇದ್ದಿದ್ದು ಕ್ಯಾಂಟೀನಲ್ಲಿ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಮತ್ತು ನಾವಿವಾಗ ಇಲ್ಲಿಂದ ಹಂಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇದು ಪಾರ್ಕ್ ಇತ್ತು, ಗೀತೋಪದೇಶಂ ಪಾರ್ಕು. ಸೊ ಅದಕ್ಕೆ ನಾವು ವಿಸಿಟ್ ಮಾಡೋಣ ಅಂದ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ವಿ. ನಮ್ಮ ಗುಂಡು ನೋಡಿ ಆ ಬ್ಯಾಗ್ ಹಿಡ್ಕೊಂಡು ರೋಡು ಫುಲ್ಲು ಸುತ್ತಾಡ್ತಾ ಇದೆ ತರಲೆ ಮಾಡಿಕೊಂಡು. ಸೊ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ಇಲ್ಲಿ ಪಾರ್ಕಿಗೆ ಎಂಟ್ರ್ ಆಗ್ತಾಯಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಆಮೇಲೆ ನಿಧಾನವಾಗಿ ನಾವು ಹೊರಡ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿ ಇದು ಪಾರ್ಕಿಗೆ ಎಂಟ್ರ್ ಆದ್ವಿ. ಗೀತೋಪದೇಶಂ ಪಾರ್ಕ್ ಇದು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಕೊಡುತ್ತೆ. ಅಲ್ಲಿ ವಾತಾವರಣ ಎಲ್ಲ ನೋಡ್ತಾ ಇದ್ದರೆ ನನಗಂತೂ ತುಂಬ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಇನ್ನೂ ಸ್ವಲ್ಪ ಬಿಸಿಲು ಹಾಗೆ ಇತ್ತು, ಅದ್ರ ಜೊತೆಗೆ ಚಿಕ್ಕದಾಗಿ ಮಳೆ ಹನಿನೂ ಬೀಳ್ತಾ ಇತ್ತು. ಬಿಸಿಲು ಮಳೆ ಎಲ್ಲ ಮಿಕ್ಸಪ್ ಆಗಿ ವಾತಾವರಣ ಏನೋ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ನನಗಂತೂ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿದ್ದ ಆ ಫೀಲೇ ನನಗಿನ್ನು ತುಂಬ ಖುಷಿ ಕೊಡ್ತಾಯಿತ್ತು. ಸದ್ಯ ಇಷ್ಟು ಜನಗಳಲ್ಲಿ ಇಷ್ಟು ಹೆಂಗೆ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬರ್ತೀವೋ ಅನ್ನೋ ಭಯನೂ ಸಹ ಕಾಡ್ತಾಯಿತ್ತು. ಮಕ್ಕಳು ಬೇರೆ ಎಲ್ಲರೂ ಇರ್ತಾರ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದು ಥರ, ಒಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ರಿಗೆ ಅಡ್ಜಸ್ಟ್ ಆಗೋಲ್ಲ ಅಲ್ವಾ. ಅದೆಲ್ಲ ನೆನೆಸ್ಕೊಂಡು ಕಡೆಗೆ ಎಲ್ಲ ದರ್ಶನ ಮುಗಿಸ್ಕೊಂಬಂದು ತುಂಬ ಖುಷಿ ಕೊಡ್ತು ನಮಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಅರ್ಜುನ ಕೃಷ್ಣ ಗೀತೋಪದೇಶ ಇದು ಸ್ಟ್ಯಾಚು ತುಂಬ ಚೆನ್ನಾಗಿದೆ. ಅದು ಪಾರ್ಕ್ ಅಂದ್ರೇ ಏನೋ ಒಂದು ಖುಷಿ ಅಲ್ವಾ. ಅಲ್ಲಿರೋ ಹೂವುಗಳು ಗಿಡಗಳು ಇಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಯಾರು ಹೋಗಿ ಹೂಗಳನ್ನೆಲ್ಲ ಟಚ್ ಮಾಡಿಕೊಂಡು ಹಾಳು ಮಾಡೋದಿಲ್ಲ, ಆಗೋದಿಲ್ಲ. ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಎಲ್ಲ. ಅಷ್ಟೇ ಮೇಂಟೆನೆನ್ಸ್ ಮಾಡ್ತಾರೆ ಅಲ್ಲಿ ತಿರುಪತಿಯಲ್ಲಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲೂ ಒಂದು ಸ್ವಲ್ಪನೂ ಏನಪ್ಪ ಹಿಂಗಿದೆ ಅಂತ ಯಾರೂ ಅಂದ್ಕೊಳ್ಳೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಗೀತೋಪದೇಶ ಸ್ಟ್ಯಾಚು ಬಗ್ಗೆ ಒಂದು ಚಿಕ್ಕದಾಗಿ ನನಗೆ ಗೊತ್ತಿರೋದು ಏನಂದರೆ, ಮಹಾಭಾರತ ಯುದ್ಧ ಆರಂಭ ಆಗುವ ಮೊದಲು ತಮ್ಮ ಸೈನ್ಯದಲ್ಲಿ ರಣಭೂಮಿಯಲ್ಲಿ ಎದುರಾದ ಕೌರವರನ ಸೇನೆಯಲ್ಲಿ ತನ್ನ ಬಹಳಷ್ಟು ಬಂಧುಗಳನ್ನ ಕಂಡು ಅರ್ಜುನ ಉತ್ಸಾಹ ಕಳೆದುಕೊಂಡು ಮಾರ್ಗದರ್ಶನಕ್ಕಾಗಿ ಕೃಷ್ಣನತ್ತ ತಿರುಗಿದಾಗ ಆತ್ಮದ ಅಮರತ್ವದ ಬಗ್ಗೆ ಪ್ರಸ್ತಾಪಿಸ್ತಾನೆ ಕೃಷ್ಣ.
ಗೀತೋಪದೇಶವನ್ನು ಆರಂಭಿಸ್ತಾನೆ ಅಂತ ನನಗೆ ತಿಳಿದಿದೆ. ಅಷ್ಟನ್ನು ನಾನು ತಿಳ್ಕೊಂಡಿದ್ದೀನಿ. ಅದರದ್ದೇ ಇಲ್ಲಿ ಹೆಸರಿರೋದು ಆಯ್ದಿರೋದು ಅದನ್ನು ನೋಡಿದಾಗ ಅದು ನೆನಪು ಬರುತ್ತೆ. ನಾವು ಓದಿರೋದಾಗಿರ್ಬೋದು, ಎಷ್ಟೋ ಸ್ವಲ್ಪ ತಿಳ್ಕೊಂಡಿರ್ತೀವಲ್ವ ಅದ್ರ ಬಗ್ಗೆ ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲ ಮಕ್ಕಳೆಲ್ಲ ಒಂದು ಕಡೆ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಪ್ಪ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅವ್ರ ಪಾಡಿಗೆ ಅವ್ರು ಏನೇನೋ ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ತಾಯಿದ್ರು. ಸರ್ಕಸ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ ಹೆಗರೋದು, ಈ ಕಡೆಯಿಂದ ಆ ಕಡೆ ಹೆಗರೋದು, ಈ ಥರ ಎಲ್ಲರೂ ಸೇರಿಕೊಂಡು ಅದ್ರ ಜೊತೆ ಅಣ್ಣನ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವನಿಗೂ ಆ ಥರ ಮಾಡಿ ಈ ಥರ ಮಾಡೋಂಥ ಕಾಮಿಡಿ ಮಾಡಿಕೊಂಡು ಒಂಥರ ಚೆನ್ನಾಗಿತ್ತು. ಈ ಥರ ಫ್ಯಾಮಿಲಿ ಟ್ರಿಪ್ ಈ ಥರ ಹೋದಾಗೇನೋ ಒಂದು ಖುಷಿ ಕೊಡುತ್ತೆ. ಕೆಲವು ಎಷ್ಟೋ ಒಳ್ಳೆ ಮೂಮೆಂಟ್ಸ್ಗಳ್ನ ನಾವು ಫ್ಯಾಮಿಲಿಯಲ್ಲಿ ಮಿಸ್ ಮಾಡ್ಕೊಂಡಿರ್ತೀವಿ. ಇಷ್ಟು ಟೈಮ್ನ ನಾವು ಅವ್ರ ಜೊತೆ ಕಳೆಯೋಕ್ಕೆ ಸಮಯ ನಮಗೆ ಸಿಕ್ಕಿರೋದಿಲ್ಲ. ತುಂಬ ಹತ್ರದಲ್ಲೇ ಅಪ್ಪ ಅಣ್ಣ ಅವ್ರ ಮನೆ ಎಲ್ಲ ಇದ್ರೂ ನಾವು ಹೋಗಿ ಜಾಸ್ತಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡೋದಿಲ್ಲ, ಅವ್ರು ಬಂದು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಈ ಥರ ಎಲ್ಲ ಇರುತ್ತೆ. ಸೊ ಈ ಥರ ಒಂದು ಸಂದರ್ಭ ಬಂದಾಗ ಅದಕ್ಕೆಲ್ಲದಕ್ಕೂ ಅವಕಾಶ ಸಿಗುತ್ತೆ. ಸೊ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ತಿರುಪತಿಲಿ ಊಟ ಮಾಡಿದ್ರಾಯ್ತಂತ ನಾವು ಹೊರಟಿದ್ದಾಯಿತು. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿತ್ತು ನಂದು. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ ಇಲ್ಲಿಂದ ವ್ಯೂಸ್ ಎಷ್ಟು ಚೆನ್ನಾಗಿದೆ.